ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಇಂದಿನಿಂದ ವ್ಲಾಗ್ಸ್ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಬೆಳಗ್ಗೆ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಫಸ್ಟ್ ಮಾಡಿದ್ದು ದೇವ್ರ ದರ್ಶನ. ಸೊ ನಾವಿಬ್ರು ಗಂಡ ಹೆಂಡತಿ ಹೋಗಿ ಟೆಂಪಲಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅದಾದ್ಮೇಲೆ ನಾನು ಮನೆಗೆ ಬಂದು ಲಾಗಿನ್ ಆಗಬೇಕಿತ್ತು. ಲಾಗಿನ್ ಆಗಿ ಒಂದು ಮೀಟಿಂಗ್ ಸಹ ಅಟೆಂಡ್ ಮಾಡಿದೆ. ಆಮೇಲೆ ನಮ್ಮ ಮನೇಲಿರೋ ದೇವ್ರ ಪೂಜೆ, ದಿನನಿತ್ಯದ ಕಾರ್ಯಗಳನ್ನೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಿನ್ನೂ ನನ್ನ ಪೂಜಾ ರೂಮ್ನಲ್ಲಿ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊತಾನೆ ಇದ್ದೀನಿ. ಇನ್ನೂ ಎಷ್ಟೊಂದು ಡೌಟ್ಸ್ ಇದೆ ನನಗೆ ಅರೇಂಜ್ ಮಾಡೋಕ್ಕೆ. ಎಸ್ಪೆಷಲಿ ದೀಪಗಳನ್ನೆಲ್ಲ ಮಂಟಪದ ಒಳಗಡೆ ಇಡಬಹುದಾ, ಹೊರಗಡೆನೇ ಇಡಬೇಕಾ, ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಬಟ್ ನಿಮ್ಗೆ ಯಾರಿಗಾದ್ರು ಒಂದಷ್ಟು ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ತೀನಿ. ಇವತ್ತಿನ ಲಂಚ್ ಇದಾಗಿತ್ತು, ಪ್ರಿಪೇರ್ಡ್ ಬೈ ಮೈ ಹಸ್ಬೆಂಡ್. ನಾವಿಬ್ಬರು ಒಟ್ಟಿಗೆ ಊಟ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ಆಫೀಸ್ ಹೊರಟ್ವಿ. ನಾನು ಬರಲಾ ಬೇಡವಾ ಅಂದ್ಕೊಂಡು ಆಫೀಸ್ ಹೋಗ್ತಾ ಇದ್ದೀನಿ. ಇದು ನನ್ನ ಎವ್ರಿ ಡೇ ರುಟೀನ್. ಆಫೀಸಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಟೀ ಬ್ರೇಕ್ ಹೊರಟ್ವಿ. Vinay, what were you telling Vinay? Tell Vinay. Nothing. It's okay, tell. Hi. Jyoti, what was Vinay telling? No, no, no. There were no girls in the building there. ವಾಪಸ್ ಮನೆ ರೀಚ್ ಆದೆ. ಬರಬೇಕಾದ್ರೆ ಒಂದು ಸಾಮಾನುಗಳಿತ್ತು, ಅದು ಸಹ ತೊಗೊಂಡು ಬಂದೆ. ಬಂದಿದ್ದ ಕೂಡಲೇ ನಾನು ಫಸ್ಟ್ ಮಾಡಿದ್ದು ಅಂತ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿದ್ದು. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಯಾವಾಗಲೂ ಅಂದ್ಕೊಳ್ತೀನಿ ಆಫೀಸಿಂದ ಬೇಗ ಬರಬೇಕು ಅಂತ, ಬಟ್ ಹಾಗೆ ಹೀಗೆ ಆಗೋಗುತ್ತೆ, ಲೇಟ್ ಆಗಿಬಿಡುತ್ತೆ. ಸಾಯಂಕಾಲ ಸ್ವಲ್ಪ ದೇವ್ರ ದೀಪ ಹಚ್ಕೊಂಡು ಮುಂದಿನ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ನಿಮ್ಮಲ್ಲಿ ಎಷ್ಟು ಜನ ಆ ಥರ ಫೀಲ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ. ಇದಾದಮೇಲೆ ರೆಸ್ಟ್ ಅಂತ ಏನಾದರೂ ಇರುತ್ತಾ? ಖಂಡಿತ ಇಲ್ಲ. ಯಾಕಂತಂದರೆ ನನಗೆ ಈವ್ನಿಂಗ್ಸ್ ಮೇಲೆ, ಸಾಯಂಕಾಲ ಮೇಲೆ ಮೀಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ನಂಗೆ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿತ್ತು, ನನ್ನ ಕಡೆ ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ಹೋಗಿ ಹಣ್ಣು ಹೆಚ್ಕೊಂಡು ಬಂದು ಮೀಟಿಂಗ್ ಅಟೆಂಡ್ ಮಾಡ್ತಾ ಹಣ್ಣು ತಿನ್ಕೊಂಡು ಕೂತಿದ್ದೆ. ಆ್ಯಂಡ್ ಈ ಮೀಟಿಂಗ್ ಒಂದಾದ್ಮೇಲೆ ಒಂದು ಆಗ್ತಾನೇ ಇತ್ತು. ಮುಗಿಯೋ ಸೀನೇ ಕಾಣಿಸ್ತಿರ್ಲಿಲ್ಲ ನನಗೆ. ಫೈನಲಿ ಮೀಟಿಂಗ್ ಎಲ್ಲ ಮುಗಿದಾಗ ಆಲ್ಮೋಸ್ಟ್ 9 ಗಂಟೆ ಆಗಿತ್ತು. ಇನ್ನು ಡಿನ್ನರ್ ಅಂತ ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಸೊ ಕೆಲಸ ಎಲ್ಲ ಮುಗಿದ ಕೂಡಲೇ ಫಸ್ಟು ಹೋಗಿ ಡಿನ್ನರ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಸ್ಪೆಷಲ್ ಚಪಾತಿ ಮತ್ತು ತರಕಾರಿ ಸಾಗು. ಯಾವಾಗಲೂ ಏನಾದರೂ ವೆರೈಟಿ ಟ್ರೈ ಮಾಡಬೇಕು ಅಂತ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ಟೈಮ್ ಸಿಕ್ಕಿಲ್ಲ ಅಥವಾ ಮೂಡಿಲ್ಲ ಅಂತ ಅಂದರೆ ಏನಿರುತ್ತೋ ಅದು ಅಂದ್ಕೊಂಡು ಬಿಟ್ಬಿಡ್ತೀನಿ. ಆಫೀಸಲ್ಲಿ ಎಷ್ಟೇ ಕೆಲಸ ಮಾಡಿ, ಯಾವುದೇ ಪೊಸಿಷನಲ್ಲಿ ಇರಿ, ಮನೆಗೆ ಬಂದಮೇಲೆ ಒಂದು ಹೋಮ್ ಮೇಕರ್ ಆಗಿ ಸಹ ಕೆಲಸ ಮಾಡಲೇಬೇಕಾಗತ್ತೆ. ಪಾತ್ರೆ ತೊಳಿಬೇಕಾಗತ್ತೆ, ಅಡುಗೆ ಮಾಡಬೇಕಾಗತ್ತೆ, ಮನೆ ಕ್ಲೀನಾಗಿ ಇಟ್ಕೊಳ್ಳೇಬೇಕಾಗತ್ತೆ. ಬಟ್ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾವು ಇಬ್ಬರೂ ಸಹ ಹೌಸ್ ಹೋಲ್ಡ್ ಚಾರ್ಸ್ನ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ. ಸೊ ನನಗೆ ಟೈಮ್ ಇದ್ದಾಗ ನಾನು ಮಾಡ್ತೀನಿ, ಅವ್ರಿಗೆ ಟೈಮ್ ಇದ್ದಾಗ ಅವ್ರು ಮಾಡ್ತಾರೆ. ಇದಾದಮೇಲೆ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ ಅಷ್ಟೇ. ಗುಡ್ ನೈಟ್, ಸಿ ಯು ಆಲ್ ಟುಮಾರೋ.